ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈಗ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಮನೆಗೆ ಹೊಸ ಅತಿಥಿಗಳ ಆಗಮನ. ವೆಲ್ಕಮ್ ಟು ಅವರ್ ಹೋಮ್. ಈ ಮನೆ ಮುಂದೆನೇ ಎಷ್ಟೆಲ್ಲ ಸೊಪ್ಪು ತರಕಾರಿ ಎಲ್ಲ ಬೆಳಿಬೋದು. ಫೈನಲಿ ಲೇಟ್ ಆಗಿದ್ದಕ್ಕೆ ಯಾಕೆ ಲೇಟಾಗಿ ಬಂದ್ವಿ ಅಂತ ಸ್ವಾಮಿಗಳು ಕೇಳ್ತಿದ್ವು. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಖುಷಿ ಆಯಿತು. ಸೊ ಇದು ಪೂಜಾ ದಿನ. ಇಲ್ಲೊಂದು ಹುಡುಗಿ ನಾನು ಡ್ಯಾನ್ಸ್ ಕ್ಲಾಸಲ್ಲಿ ಹಿಂಗೆ ಹೇಳ್ಕೊಟ್ರು ಅಂತ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ವು ಮಕ್ಕಳಿಗೆ. ಈ ಲೈಫ್ ಚಂದ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಭಾವವರು ಅಣ್ಣಿ ಅಂತ ಹೇಳಿ ಕರಿತೀನಿ, ಅಣ್ಣಿ ಸ್ವಾಮಿಗಳು ಮಾಲೆ ಹಾಕ್ಸಿದ್ದಾರೆ. ಸೊ ಇವತ್ತು ಇರುಮುಡಿ ಕಟ್ಟಬೇಕು, ಅಲ್ಲಿಗೆ ಹೋಗಬೇಕು. ಲಾಸ್ಟ್ ಟೈಮ್ ಹೋಗಿದ್ದ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ನಾವು 7 ಗಂಟೆಗೆ ಹೋಗಿದ್ವಿ, 11 ಗಂಟೆ ಆದ್ರೂ ಕಟ್ಟಿರಲಿಲ್ಲ. ಹಾಗಾಗಿ ಈ ಸಲ ಲೇಟಾಗಿ ಹೋಗೋಣ ಅಂತ ಹೇಳಿ ಲೇಟಾಗಿ ಹೊರಟಿದ್ದೀವಿ. 7-7:30ಗೆ. ಹೆಣ್ಮಕ್ಳಿಗೆ ಹೂ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತವೆ, ಹೂ ಬೇಡ ಅನ್ನಬಾರ್ದು ಅಂತ. ಬಟ್ ನಾನು ತಲೆ ಸ್ನಾನ ಮಾಡಿದ್ರಿಂದ ಸಿಕ್ಕಾಗುತ್ತೆ ಬೇಡ ಅಂದೆ. ಬಟ್ ನಮ್ಮಮ್ಮ ಚೆನ್ನಾಗಿ ಕಾಣುತ್ತೆ ಮಾಡ್ಕೊ ಅಂತ ಹೇಳಿ ಮಾಡಿಸಿದ್ರು. ಹೂವಿಂದ ಅಮ್ಮ ಬಂದಿದ್ರು, ಸ್ವಲ್ಪ ತರಕಾರಿ ಬಾಳೆಹಣ್ಣು ಅದ್ರ ಜೊತೆಗೆ ಹೂವೆಲ್ಲ ತಗೊಬಂದಿದ್ವು. ಹಾಗಾಗಿ ಸೊ ಈ ಥರ ರೆಡಿ ಆಗಿದ್ದೀನಿ, ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡು ಈಗ ಹೋಗಬೇಕು. ಸೊ ಫೈನಲಿ ನಾವು ಹೊರಟು ಇವಿಮುಡಿ ಕಟ್ಟೋ ಪ್ಲೇಸ್ಗೆ ರೀಚ್ ಆದ್ವಿ. ಬ್ಯಾಡ್ ಲಕ್ ಏನಪ್ಪ ಅಂತ ಹೇಳಿದ್ರೆ, ನಾವು ಹೋಗೋದಕ್ಕಿಂತ ಮುಂಚೆ ನಮ್ಮ ಭಾವ ಅವ್ರಿಗೆ ಅಂದರೆ ನಮ್ಮ ಅಣ್ಣಿ ಸ್ವಾಮಿಗಳಿಗೆ ಇವಿಮುಡಿ ಕಟ್ಟಿ ಮುಗಿಸಿದ್ವು. ಸೊ ಬೇರೆಯವ್ರದ್ದೆಲ್ಲ ನಡೀತಾ ಇತ್ತು, ಅದನ್ನು ನೋಡ್ಕೊಂಡ್ವಿ. ಆ್ಯಕ್ಚುಲಿ ಅವರು ಮೆಸೇಜ್ ಹಾಕಿದ್ರಂತೆ ಬೇಗ ಬನ್ನಿ ಅಂತ. ಬಟ್ ಆ ಮೆಸೇಜ್ನ ಯಾವ ನೋಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಹೋದ್ವಿ. 8 ಗಂಟೆ ಆಯಿತು ನಾವು ಅಲ್ಲಿಗೆ ಹೋಗೋ ಅಷ್ಟರೊಳಗೆ. ಆದರೂ ಅದೇ ಇವಿಮುಡಿ ಕಟ್ಟೋ ಕಾರ್ಯ ಎಲ್ಲ ಮುಗ್ದಿತ್ತು, ಎಲ್ಲ ಗ್ರೂಪಲ್ಲಿ ಇದ್ವಂತೆ. ಸೊ ಹಾಗಾಗಿ ಕಟ್ಟಿಸ್ಕೊಂಡು ಈ ಮಕ್ಕಳ ಆಟಗಳು ನೋಡೋಕ್ಕೆ ಚೆಂದ ಅಲ್ವಾ. ಈ ಹುಡುಗಿ ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ವು. ಸೊ ಫೈನಲಿ ಇವರು ನಮ್ಮ ಭಾವ ಸ್ವಾಮಿಗಳು. ಇವಿಮುಡಿ ಕಟ್ಟಿ ಎಲ್ಲ ಮುಗೀತು, ಲೇಟಾಗಿ ಬಂದ್ವಿ ಅಂತ ಹೇಳ್ತಾ ಇದ್ವು. ಸೊ ಸ್ವಾಮಿಗಳಾದ್ರಿಂದ ನಾವು ಆಶೀರ್ವಾದ ತೊಗೋಬೇಕಾಗುತ್ತಲ್ಲ, ಹಾಗಾಗಿ ಆಶೀರ್ವಾದ ತೊಗೊಂಡ್ವಿ ಅವ್ರ ಹತ್ರ. ಆ್ಯಂಡ್ ನಮ್ಮ ಅಮ್ಮನೂ ಆಶೀರ್ವಾದ ತೊಗೊಂಡ್ರು. ಸೊ ಈಗ ಇವಿಮುಡಿ ಎಲ್ಲ ಮುಗಿಸ್ಕೊಂಡು ಅವು ಹೊರಡಬೇಕು. ಸೊ ಎಲ್ಲ ಕೇಳ್ತಿದ್ದಾವೆ ಯಾಕೆ ಇಷ್ಟು ಲೇಟಾಗಿ ಬಂದ್ವಿ ಅಂತ ಹೇಳಿ. ಹೋದ ಸತಿ ಲೇಟ್ ಆಯ್ತಲ್ಲ, ಅದಕ್ಕೆ ಈ ಸತಿ ಲೇಟಾಗಿ ಬಂದು ಅಂತ ಹೇಳ್ತಾ ಇದ್ವು. ಬಸ್ಸೆಲ್ಲ ರೆಡಿ ಆಗಿದೆ. ನಮ್ಮ ಭಾವ ಸ್ವಾಮಿಗಳು ಇವಿಮುಡಿ ಕಟ್ಟಿಸಿರೋದು ಕೊಕ್ಕನಘಟ್ಟದಲ್ಲಿ, ಅಂದರೆ ಅವರ ದೊಡ್ಡಮ್ಮ ಊರಲ್ಲಿ. ನನಗೆ ದೊಡ್ಡತ್ತೆ ಆಗ್ತವೆ. ಅಲ್ಲಿಗೆ ಹೋದ್ರೆ 4 ಜನ ಮಕ್ಕಳಿದ್ದಾವೆ. ಮಕ್ಕಳದೇ ಹಾವಳಿ, ಅವ್ರನ್ನ ವೇಗಿಸ್ತಾ ಇದ್ದೆ. ಆ್ಯಂಡ್ ನನ್ನ ಮಗಳನ್ನ ಯಾವಾಗ ಈ ಥರ ನಾನು ಆಟ ಆಡಿಸ್ತೀನಿ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಫೀಲ್ ಆಗ್ತಿತ್ತು. ಬಟ್ ಅವ್ರು ದೊಡ್ಡವರಾಗ್ತಾ ಆಟ ಮಾಡೋದು ನೋಡಿದ್ರೆ ಮಕ್ಕಳಾಗಿರೋದೇ ಬೆಟರ್ ಅನಿಸುತ್ತೆ ಅಲ್ವಾ. ನಿಮ್ಗೇನು ಅನಿಸುತ್ತೆ? ಮಕ್ಕಳು ಚಿಕ್ಕವರಿದ್ದಾವೆ ಬೆಟರ, ದೊಡ್ಡವರಾದರೆ ಬೆಟರ? ನೋಡಿ ಮನೆ ಮುಂದೆನೇ ಎಷ್ಟು ಚೆನ್ನಾಗಿ ವಿಳ್ಯದೆಲೆ ಆಗಿರ್ಬೋದು, ಬೇರೆ ಬೇರೆ ತರಕಾರಿ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದಾವೆ. ಅಪ್ಪನ ಅಮ್ಮನ ಹತ್ರ ಬಿಟ್ಟು ಹೋಗಿದ್ದೆ, ಹಾಗಾಗಿ ಬೇಗ ಬರಬೇಕಾಗಿತ್ತು. ಒಂದೇನಪ್ಪ ಅಂತ ಹೇಳಿದ್ರೆ, ನಾವು ಹೋಗೋ ಅಷ್ಟರೊಳಗೆ ಆಲ್ರೆಡಿ ಇವಿಮುಡಿ ಎಲ್ಲ ಕಟ್ಬಿಟ್ಟಿದ್ವು. ಬಟ್ ಆದ್ರೂ ಸ್ವಾಮಿಗಳಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ್ವಿ. ಬೇಗ ಬರಬೇಕಾಗಿತ್ತಲ್ವ, ಹಾಗಾಗಿ ಪಟಪಟ ಹೋಗಿ ಪಟಪಟ ಬಂದ್ಬಿಟ್ಟೆ. ಹೂವಿಂದ ನಮ್ಮಮ್ಮ ಇಷ್ಟೆಲ್ಲ ತರಕಾರಿ ತೊಗೊಂಬಂದಿದ್ವು. ನಮ್ಮ ತೋಟದಲ್ಲೇ ಬೆಳೆದಿರೋದು ಪ್ರತಿಯೊಂದು ಸೋರೆಕಾಯಿ ಆಗಿರ್ಬೋದು, ಬಾಳೆಹಣ್ಣು, ಎವಳಿಕಾಯಿ, ಸೌತೆಕಾಯಿ, ಪಪ್ಪಾಯ ಎಲ್ಲನೂ ತಂದಿದ್ವಿ. ಅಮ್ಮ ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು ಹೂವಿಗೆ ಹೋಗೋಷ್ಟರೊಳಗೆ ನಮ್ಮ ಮೇಕೆ ಮರಿ ಹಾಕಿತ್ತಂತೆ. ಎಷ್ಟು ಕ್ಯೂಟಾಗಿತ್ತು. ನಾನು ತುಂಬ ಮಿಸ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ವು. ಆಲ್ರೆಡಿ ನೋಡ್ತಾ ಇರ್ಬೋದು. ಇದು ನಮ್ಮ ಕೊಟ್ಟಿಗೆ. ಕರೆಂಟ್ ಇರಲಿಲ್ಲ, ಹಾಗಾಗಿ ನಮ್ಮ ಮನೆಯವ್ರಿಗೆ ವೀಡಿಯೋ ಬೇಕೇ ಬೇಕು ಅನ್ನೋದಕ್ಕೆ ಒಂದು ಲೈಟ್ ಆನ್ ಮಾಡ್ಕೊಂಡು ಹೋಗಿ ವಿಡಿಯೋ ಮಾಡಿ ಕಳಿಸಿದ್ರು ನನಗೋಸ್ಕರ ಅಂತ ಹೇಳಿ. ಫೈನಲಿ ನಮ್ಮ ಮನೆಗೆ ಇಬ್ಬರು ಹೊಸ ಅತಿಥಿಗಳ ಆಗಮನ ಅಂತ ಹೇಳ್ಬೋದು. ವೆಲ್ಕಮ್ ಟು ಅವರ್ ಹೋಮ್. ಆ್ಯಂಡ್ ಇವ್ರ ಜೊತೆಗೆ ಇನ್ನೂ ಒಬ್ಬ ಬಿಳಿಯ ಇದ್ದಾನೆ ಆ್ಯಂಡ್ ಇನ್ನೊಬ್ಳು ಕೆಂಚಿ ಇದ್ದಾಳೆ. ಬಿಳಿಯ ಬಂದು ಬೀಟಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದ್ದಾನೆ ಅಂತ ಹೇಳಿಬಿಟ್ಟು. ಇದು ಬಂದುಬಿಟ್ಟು ನಮ್ಮ ಮಾಮೂಲಿ ಸಿಂಧೂರ ಕೆಂಚಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. And don't forget to subscribe the channel and click the bell button for more videos.